ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಿಪ್ಸ್ ಏನಂದ್ರೆ, ತಲೆ ಹೊಟ್ನ ನಾವು ಯಾವ ತರ ಕಡಿಮೆ ಮಾಡ್ಕೋಬಹುದು ಅಂತ ನೋಡೋಣ. ಮೊದಲನೇದು, ತಲೆ ಹೊಟ್ಟನ್ನು ನಿವಾರಿಸಿಕೊಳ್ಳಲು ಅತ್ಯಂತ ಸುಲಭವಾದ ಮಾರ್ಗವೆಂದರೆ ನಿಯಮಿತವಾಗಿ ತಲೆ ಸ್ನಾನ ಮಾಡುವುದು. ಸೀಗೆ ಪುಡಿ, ಅಂಟವಾಳಕಾಯಿಗಳನ್ನು ಉಪಯೋಗಿಸಿ ತಲೆ ಸ್ನಾನವನ್ನು ಮಾಡುವುದರಿಂದ ನಿರ್ಜೀವ ಚರ್ಮ ಕಣಗಳು ಹಾಗೂ ತಲೆಯ ಚರ್ಮದಲ್ಲಿ ಉತ್ಪತ್ತಿಯಾಗುವ ಅಧಿಕವಾದ ಎಣ್ಣೆಯು ತೊಲಗಿ ತಲೆ ಹೊಟ್ಟು ನಿವಾರಣೆಯಾಗುತ್ತದೆ. ಆದ್ದರಿಂದ ವಾರಕ್ಕೆ 2 ರಿಂದ 3 ಬಾರಿ ತಲೆ ಸ್ನಾನ ಮಾಡುವುದು ಒಳ್ಳೆಯದು. ಎರಡನೇದು, ಅಲೋವೆರಾ ರಸವನ್ನು ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ 15 ನಿಮಿಷಗಳ ನಂತರ ಎಂದಿನಂತೆ ತಲೆ ಸ್ನಾನ ಮಾಡಿ. ಈ ರೀತಿ ಮಾಡುವುದರಿಂದ ಆರೋಗ್ಯವನ್ನು ಕಾಪಾಡುವಲ್ಲಿ ಅತ್ಯಂತ ಪರಿಣಾಮಕಾರಿ. ಇದು ತಲೆಯ ಚರ್ಮದಲ್ಲಿ ಉಂಟಾಗಿರುವ ಶಿಲೀಂಧ್ರ ಸೋಂಕವನ್ನು ನಿವಾರಿಸುತ್ತದೆ ಹಾಗೂ ಚರ್ಮಕ್ಕೆ ಉಂಟಾಗಿರುವ ಸಣ್ಣ ಪುಟ್ಟ ಹಾನಿಯನ್ನು ಸರಿಪಡಿಸಿ ತಲೆ ಹೊಟ್ಟು ಬಾರದಂತೆ ತಡೆಯುತ್ತದೆ. ಮೂರನೇದು, 100 ಗ್ರಾಂ ಕೊಬ್ಬರಿ ಎಣ್ಣೆಗೆ ಸಮ ಪ್ರಮಾಣದಲ್ಲಿ ಹರಳೆ ಎಣ್ಣೆಯನ್ನು ಹಾಗೂ ಸ್ವಲ್ಪ ಫ್ರಾಂಚ್ ಆಯಿಲ್ ಯಾವುದೇ ಔಷಧಿ ಅಂಗಡಿಗಳಲ್ಲೂ ಕೇಳಿದರೂ ಸಹ ಇದು ದೊರೆಯುತ್ತದೆ. ಇದನ್ನು ಬೆರೆಸಿಟ್ಟುಕೊಂಡು ವಾರಕ್ಕೊಮ್ಮೆ ಅಥವಾ 15 ದಿನಗಳಿಗೊಮ್ಮೆ ಯಾರಾದರೂ ತಲೆಗೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡುವುದರಿಂದ ತಲೆಯ ಚರ್ಮವು ಆರೋಗ್ಯವಾಗಿರುತ್ತದೆ ಹಾಗೂ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತದೆ. 4ನೇದು, ಬೇವಿನ ಎಲೆಗಳನ್ನು ನೀರಿಗೆ ಹಾಕಿ 30 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸಿ ನಂತರ ಆ ಎಲೆಗಳನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ತಲೆಗೆ ಹಚ್ಚಿ ಮಸಾಜ್ ಮಾಡಿ. ಅರ್ಧ ಗಂಟೆ ನಂತರ ತಲೆ ಸ್ನಾನ ಮಾಡಿ. ಇದರಿಂದ ತಲೆ ಹೊಟ್ಟು ನಿವಾರಣೆಯಾಗುತ್ತದೆ ಹಾಗೂ ಕೂದಲು ಉದುರುವುದು ನಿಲ್ಲುತ್ತದೆ. 5ನೇದು, ಮೆಂತ್ಯದ ಕಾಳನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ತಲೆಗೆ ಹಚ್ಚಿ 30 ನಿಮಿಷಗಳ ನಂತರ ತಲೆ ಸ್ನಾನ ಮಾಡಿ. ತಲೆ ಹೊಟ್ಟು ನಿವಾರಣೆಯಾಗುತ್ತದೆ, ಕೂದಲು ಉದ್ದವಾಗಿ ಬೆಳೆಯುತ್ತದೆ. ಈ ವಿಧಾನವನ್ನು ತಿಂಗಳಿಗೊಮ್ಮೆ ಯಾರಾದರೂ ಪುನರಾವರ್ತಿಸಿದರೆ ಒಳ್ಳೆಯದು. 6ನೇದು, ಗಾಳಿಯಾಡದ ಬಾಟಲಿಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದರಲ್ಲಿ ಕರ್ಪೂರವನ್ನು ಹಾಕಿ ಮುಚ್ಚಿಡಿ. ಈ ರೀತಿ ಶೇಖರಿಸಿಟ್ಟಿರುವ ಎಣ್ಣೆಯನ್ನು ತಲೆಗೆ ಹಚ್ಚಿ 5 ನಿಮಿಷಗಳವರೆಗೆ ಮಸಾಜ್ ಮಾಡಿ. ರಾತ್ರಿ ಇಡೀ ತಲೆಯಲ್ಲಿ ಎಣ್ಣೆ ಇರಲು ಬಿಡಿ. ಬೆಳಗ್ಗೆ ಎದ್ದು ಎಂದಿನಂತೆ ತಲೆಗೆ ಸ್ನಾನ ಮಾಡಿ. ಇದರಿಂದ ತಲೆಯಲ್ಲಿ ಹೊಟ್ಟು ಬರದಂತೆ ನೋಡಿಕೊಳ್ಳುತ್ತದೆ. ಈ 6 ಸಿಂಪಲ್ ಟಿಪ್ಗಳನ್ನು ಯೂಸ್ ಮಾಡಿ ಉತ್ತಮವಾದ ರಿಸಲ್ಟ್ ಕೊಡುತ್ತದೆ. ಬೇಗ ತಲೆ ಹೊಟ್ಟನ್ನ ನಾವು ಕಡಿಮೆ ಮಾಡ್ಕೋಬಹುದು ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಮರಿದಲೆ ಬೆಲ್ ಬಟನ್ ನ ಟ್ಯಾಪ್ ಮಾಡಿ ಎಂದು ಹೇಳ್ತಾ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.